ಅರಣ್ಯ ಇಲಾಖೆಯಲ್ಲಿ 42 ವರ್ಷಗಳ ಸುದೀರ್ಘ ಸೇವೆ ನಿವೃತ್ತಿ ಹೊಂದುತ್ತಿರುವ ಮಾರುತಿ ಮಹಾದೇವ ಗಾವಡ ಅವರಿಗೆ ಸನ್ಮಾನ. ಜೋಯಿಡಾ ತಾಲೂಕಿನ ಅರಣ್ಯ ಇಲಾಖೆಯಲ್ಲಿ ಸುದೀರ್ಘ 42 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಲಿರುವ ಮಾರುತಿ ಮಹಾದೇವ ಗಾವಡ ಅವರನ್ನು ಕುಂಬಾರವಾಡ ಸನ್ನಿಧಿಯ ಅಯ್ಯಪ್ಪ ಸ್ವಾಮಿ ಕಮಿಟಿ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕುಂಬಾರವಾಡ ಸನ್ನಿಧಿಯಲ್ಲಿ ನಡೆದ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾರುತಿ ಮಹಾದೇವ ಗಾವಡ ಅವರ ದೀರ್ಘಕಾಲದ ಸೇವೆಯನ್ನು ಸ್ಮರಿಸಿ ಅವರ ಕರ್ತವ್ಯನಿಷ್ಠೆ, ಸೇವಾ ಮನೋಭಾವ ಹಾಗೂ ಅರಣ್ಯ ಇಲಾಖೆಯಲ್ಲಿ ಸಲ್ಲಿಸಿದ ಕೊಡುಗೆಯನ್ನು ಶ್ಲಾಘಿಸಲಾಯಿತು. ಮಾರುತಿ ಮಹಾದೇವ ಗಾವಡ ಅವರು 1984ರಲ್ಲಿ ಅರಣ್ಯ ಇಲಾಖೆಗೆ ಸೇರ್ಪಡೆಗೊಂಡು ತಮ್ಮ ಸೇವಾ ಜೀವನವನ್ನು ಆರಂಭಿಸಿದರು. ಕುಂಬಾರವಾಡ ವಲಯ ಹಾಗೂ ಜೋಯಿಡಾದಲ್ಲಿ ಕಾವಲುಗಾರರಾಗಿ ಕರ್ತವ್ಯ ನಿರ್ವಹಿಸಿದ ಅವರು ನಂತರ ಕುಂಬಾರವಾಡ ನರ್ಸರಿ ಸೇರಿದಂತೆ ವಿವಿಧ ಅರಣ್ಯ ವಲಯಗಳಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ವಿವಿಧ ಹುದ್ದೆ ಹಾಗೂ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಬಂದ ಅವರು 2006ರಿಂದ 2024ರವರೆಗೆ ಜೋಯಿಡಾ ವಲಯದ ಕುಂಬಾರವಾಡ ನರ್ಸರಿಯಲ್ಲಿ ಸತತ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಬಳಿಕ ದಾಂಡೇಲಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿ ಆರೋಗ್ಯದ ಕಾರಣದಿಂದ ಜೋಯಿಡಾ ವಲಯಕ್ಕೆ ಪ್ರತಿನಿಯೋಜನೆ ಪಡೆದು ಮತ್ತೆ ಕುಂಬಾರವಾಡ ನರ್ಸರಿಯಲ್ಲಿ ಸೇವೆ ಮುಂದುವರಿಸಿದರು. ಒಟ್ಟಾರೆ 42 ವರ್ಷಗಳ ಸುದೀರ್ಘ ಅರಣ್ಯ ಇಲಾಖೆಯ ಸೇವೆ ಸಲ್ಲಿಸಿರುವ ಮಾರುತಿ ಮಹಾದೇವ ಗಾವಡ ಅವರು ಇದೀಗ ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಲಿರುವ ಹಿನ್ನೆಲೆಯಲ್ಲಿ ಅವರ ಸೇವೆಯನ್ನು ಗೌರವಿಸಿ ಅಯ್ಯಪ್ಪ ಸ್ವಾಮಿ ಕಮಿಟಿ ಹಾಗೂ ಮಾಲಾಧಾರಿಗಳು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಅರಣ್ಯ ಮತ್ತು ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯುತ ಕ್ಷೇತ್ರದಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮಾರುತಿ ಮಹಾದೇವ ಗಾವಡ ಅವರನ್ನು ಸನ್ಮಾನಿಸುವ ಮೂಲಕ ಸುದೀರ್ಘ ಸೇವೆಗೆ ಗೌರವ ಸಲ್ಲಿಸುವ ಜೊತೆಗೆ ಅವರ ಸೇವೆಯನ್ನು ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಗುರುತಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿ ಕಮಿಟಿಯ ಸದಸ್ಯರು, ಮಾಲಾಧಾರಿಗಳು ಹಾಗೂ ಭಕ್ತರು ಉಪಸ್ಥಿತರಿದ್ದು ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿ ಮುಂದಿನ ದಿನಗಳು ಆರೋಗ್ಯ, ನೆಮ್ಮದಿ ಮತ್ತು ಸಂತೋಷದಿಂದ ಕೂಡಿರಲಿ ಎಂದು ಹಾರೈಸಿದರು.